ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ ಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಬ್ಬರನ್ನು ಕರ್ಕೊಂಡು ವಿಶಾಲ ನಗರದ ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿಯ ದೊರೆ ಸುಮತಿ. ಆ ದೊರೆಗೆ ಈ ರಾಮ ಲಕ್ಷ್ಮಣರು ಯಾರು ಅಂತ ಗೊತ್ತಿಲ್ಲ. ವಿಶ್ವಾಮಿತ್ರರು ಗೊತ್ತು. ಈ ರಾಮ ಲಕ್ಷ್ಮಣರಿಬ್ಬರ ಪರಿಚಯ ಆ ದೊರೆಗಿಲ್ಲ. ಅವ್ರನ್ನ ನೋಡಿದ ತಕ್ಷಣ ದೊರೆಗೆ ಪರಮಾನಂದ ಆಗ್ಬಿಡುತ್ತೆ. ಯಾವುದೋ ಒಂದು ಅಲೌಕಿಕವಾದಂಥ ಅನುಭವ ದೊರೆಗಾಗತ್ತೆ. ಆವಾಗ ಹೇಳ್ತಾರೆ, ಇಮೌ ಕುಮಾರೋ ಭದ್ರಂತೆ ದೇವತುಲ್ಯ ಪರಾಕ್ರಮೌ ಗಜಸಿಂಹ ಗತಿವೀರೌ ಶಾರ್ದೂಲ ವೃಷಭೋಪಮೌ. ಈ ರಾಮಲಕ್ಷ್ಮಣರ ಅಪ್ರತಿಮವಾದಂಥ ಸೌಂದರ್ಯವನ್ನು ನೋಡ್ತಾರೆ. ಆ ದೊರೆ ಆನಂದ ಪಡ್ತಾನೆ, ಬೆರಗಾಗತ್ತೆ, ವಿಸ್ಮಯ ಆಗುತ್ತೆ. ಆ ಸೌಂದರ್ಯಕ್ಕೆ ದೃಷ್ಟಿ ತಾಗದಿರಲಿ ಅಂತ ಭದ್ರಂತೆ ನಿನಗೆ ಮಂಗಳವಾಗಲಿ ಅಂತ ದೊರೆ ಹೇಳ್ತಾನೆ. ಈ ರಾಮಲಕ್ಷ್ಮಣರ ಪರಿಚಯ ಇಲ್ಲ, ಅವರು ಯಾರು ಅಂತ ಗೊತ್ತಿಲ್ಲ. ಆದರೂ ಆ ದೊರೆಗೆ, ಆ ಮಹಾರಾಜನಿಗೆ ಅವ್ಯಕ್ತವಾಗಿ ಈ ರಾಮಭದ್ರನ ಪರಿಚಯ ಆಗಿಬಿಡುತ್ತೆ, ಅನುಭವ ಆಗಿಬಿಡುತ್ತೆ. ಆವಾಗ ನಿನಗೆ ಮಂಗಳವಾಗಲಿ, ಭದ್ರಂತೆ ನಿನಗೆ ಮಂಗಳ ಆಗಲಿಪ್ಪ, ದೃಷ್ಟಿ ತಾಗದಿರಲಿ. ನಿನ್ನ ಈ ರೂಪ ಸೌಂದರ್ಯ ಇದೆಯಲ್ಲ, ಇದು ಬೇರೆಯವ್ರು ನೋಡಿದಾಗ ನಿನಗೆ ದೃಷ್ಟಿ ತಾಗದಿರಲಿ ಅಂತ ಮಂಗಳವನ್ನು ಹಾಡ್ತಾರೆ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇಂತಹದೇ ಒಂದು ಸಂಗತಿ ಇದೆ. ಅದು ವಿಷ್ಣು ಚಿತ್ತರಿಗೆ ಭಗವಂತ ಗರುಡಾರೂಢನಾಗಿ ಮಹಾಲಕ್ಷ್ಮಿಯ ಜೊತೆ ದರ್ಶನವನ್ನು ಕೊಟ್ಟಾಗ ಭಗವಂತ ಆ ವಿಷ್ಣು ಚಿತ್ರನ್ನು ಕೇಳ್ತಾನೆ, ನಿಮಗೇನು ಬೇಕು ಅಂತ. ಅಪ್ಪ, ನನಗೇನು ಬೇಡ, ನಿನಗೆ ಮಂಗಳವಾಗಲಿ. ಪಲ್ಲಾಂಡ್ ಪಲ್ಲಾಂಡ್ ಪಲ್ಲ ಇರುತ್ತಾಂಡ್ ಅಂತ ಮಂಗಳಾಶಾಸನವನ್ನು ಭಗವಂತನಿಗೆ ಮಾಡ್ತಾರೆ. ಭಗವಂತನಿಗೆ ಮಂಗಳಾಶಾಸನ ಮಾಡಿದ್ರಿಂದ ವಿಷ್ಣು ಚಿತ್ತರು ನಮ್ಮ ಸಂಪ್ರದಾಯದಲ್ಲಿ ಪೆರಿಯಾಳ್ವಾರಾದರು. ಅವ್ರನ್ನ ಪೆರಿಯಾಳ್ವಾರ ಅಂತ ನಾವೆಲ್ಲ ಕರಿತೀವಿ. ಯಾಕೆಂದರೆ ಭಗವಂತನಿಗೇ ಮಂಗಳಾಶಾಸನವನ್ನು ಮಾಡಿದ್ರು. ವಿಶಾಲ ನಗರದ ದೊರೆ ಅದೇ ರೀತಿ ಮಾಡ್ದ. ರಾಮ ಲಕ್ಷ್ಮಣರಿಬ್ಬರನ್ನು ಅವನು ಸತ್ಕರಿಸ್ತಾನೆ. ಅಲ್ಲಿಂದ ಮುಂದೆ ಒಂದು ವನವನ್ನು ಪ್ರವೇಶ ಮಾಡ್ತಾರೆ. ಒಂದು ಆಶ್ರಮ ಕಾಣುತ್ತೆ ಅವರಿಗೆ. ಆಗ ರಾಮ ಕೇಳ್ತಾನೆ, ಇದು ಯಾರ ಆಶ್ರಮ? ಈ ಆಶ್ರಮದಲ್ಲಿ ಏನೋ ಒಂದು ಕೊರತೆ ಇದೆಯಲ್ಲ, ಏನಿದೆ ಅಂತ ಕೇಳ್ತಾನೆ. ಆಗ ವಿಶ್ವಾಮಿತ್ರರು ಆ ಆಶ್ರಮದ ವೃತ್ತಾಂತವನ್ನು ಶುರು ಮಾಡ್ತಾರೆ. ನಾನೇ ಹೇಳಬೇಕು ಅಂತಿದ್ದೆ ರಾಮ, ನೀನು ಕೇಳಿದೆ, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಇದು ಗೌತಮ ಆಶ್ರಮ. ಇದು ಗೌತಮ ಮಹರ್ಷಿಗಳು ತಮ್ಮ ಪತ್ನಿಯಾದಂತಹ ಅಹಲ್ಯೆ ಜೊತೆ ಇಲ್ಲಿ ವಾಸವಾಗಿದ್ದರು. ಗೌತಮರು ಮಹಾ ತಪಸ್ವಿಗಳು. ಅವರ ತಪಸ್ಸನ್ನು ಕೆಡಿಸಬೇಕು ಅಂತ ದೇವೇಂದ್ರ ಬಹಳ ಪ್ರಯತ್ನ ಮಾಡ್ತಾ ಇದ್ದ. ಒಂದು ದಿವಸ ಗೌತಮರು ಅನುಷ್ಠಾನಕ್ಕೋಸ್ಕರ ಹೋಗಿದ್ದಾರೆ. ಆವಾಗ ಇಂದ್ರ ತನ್ನ ವೇಷವನ್ನು ಮರೆಸ್ಕೊಂಡು ಆಶ್ರಮಕ್ಕೆ ಬಂದುಬಿಡ್ತಾನೆ. ಆಶ್ರಮದಲ್ಲಿ ಅಹಲ್ಯೆಯನ್ನು ನೋಡ್ತಾನೆ.
ಅಹಲ್ಯೆಯ ಸೌಂದರ್ಯವನ್ನು ನೋಡ್ತಾನೆ. ಅಲ್ಲಿಗೂ ಗೊತ್ತಾಯಿತು ಇವನು ಯಾರು ಅಂತ. ಆದರೂ ಆ ಒಂದು ಗತಿ ವಿಧಿ ಹಾಗೆ ಮಾಡಿದ್ಬಿಡ್ತು. ಆವಾಗ ಇಂದ್ರ ಅಹಲ್ಯ ಜೊತೆ ಸಂಬಂಧ ಮಾಡಿಬಿಡ್ತಾನೆ. ಅನುಷ್ಠಾನದಿಂದ ಗೌತಮರು ಬರ್ತಾರೆ. ಗೌತಮನಿಗೆ ವಿಷಯ ಗೊತ್ತಾಯಿತು. ಅವರು ಇಂದ್ರನಿಗೂ ಶಾಪ ಕೊಟ್ಟರು, ಅಹಲ್ಯೆಗೂ ಶಾಪ ಕೊಟ್ಟರು. ಅಹಲ್ಯೆ ತುಂಬ ಪಶ್ಚಾತ್ತಾಪ ಪಡ್ತಾಳೆ, ಪ್ರಾರ್ಥಿಸ್ತಾಳೆ. ಗೌತಮರನ್ನು ಪ್ರಾರ್ಥಿಸ್ತಾರೆ. ಆಗ ಗೌತಮರು ಹೇಳ್ತಾರೆ, ಈ ಆಶ್ರಮ ನಿರ್ಜನ ಆಗಿಬಿಡ್ಲಿ, ನೀನು ಯಾರ ಕಣ್ಣಿಗೂ ನೀನು ಬೀಳಬಾರ್ದು, ಅನ್ನಾಹಾರ ಸೇವಿಸಬಾರ್ದು, ಗಾಳಿಯನ್ನು ಮಾತ್ರ ಸೇವಿಸ್ತಾ ಇರಬೇಕು, ನೀನು ತಪಸ್ಸು ಮಾಡಬೇಕು, ಶಿಲಿಯಾಗಿರಬೇಕು. ಮುಂದೆ ಒಂದಾನೊಂದು ಕಾಲದಲ್ಲಿ ದಶರಥನ ಪುತ್ರನಾದಂಥ ರಾಮ ಈ ನಿರ್ಜನ ಪ್ರದೇಶಕ್ಕೆ ಬರ್ತಾನೆ. ಅವನ ಪಾದಸ್ಪರ್ಶ ಈ ನೆಲಕ್ಕಾಗುತ್ತೆ. ಅವನ ಶ್ರೀಚರಣಗಳು ಈ ಶಿಲೆ ಮೇಲೆ ಸ್ಪರ್ಶ ಆಗುತ್ತೆ. ಆಗ ನಿನಗೆ ಶಾಪ ಮುಕ್ತಿ ಆಗುತ್ತೆ. ಅಲ್ಲಿಯವರೆಗೂ ನೀನು ಇಲ್ಲೇ ತಪಸ್ಸು ಮಾಡ್ತಾ ಇರು ಅಂತ ಗೌತಮರು ಅಹಲ್ಯೆಗೆ ಶಾಪ ಕೊಟ್ಬಿಡ್ತಾರೆ. ರಾಮ, ಈಗ ಕಾಲ ಬಂದಿದೆ. ನಾನು ನಿನ್ನನ್ನು ಅಯೋಧ್ಯೆಯಿಂದ ಇಲ್ಲಿ ಕರ್ಕೊಂಡು ಬಂದಲ್ಲ, ದಶರಥ ನಿನ್ನನ್ನು ಕಳಿಸ್ಲಿಕ್ಕೆ ಒಪ್ಕೊಳ್ಳಿಲ್ಲ. ವಸಿಷ್ಠರು ಹೇಳಿದ್ರು, ಕುಲಪುರೋಹಿತರು ಹೇಳಿದ್ರಿಂದ ನಿನ್ನ ಕರ್ಕೊಂಡು ಬಂದರು. ನಾನು ನನ್ನ ಯಜ್ಞ ಸಂರಕ್ಷಣೆಗೆ ಮಾತ್ರ ನಿನ್ನನ್ನು ಕರ್ಕೊಂಡು ಬರಲಿಲ್ಲಪ್ಪ. ನೀನು ಭಗವಂತನ ಅವತಾರ, ಶ್ರೀಮನ್ ನಾರಾಯಣನ ಅವತಾರ. ನಿನ್ನಿಂದ ಎಷ್ಟು ಕೆಲಸಗಳಿಲ್ಲ ಆಗ್ತಾಯಿದೆ ನೋಡು, ಎಷ್ಟು ಜನರ ಉದ್ಧಾರ ಆಗ್ತಾಯಿದೆ ನೋಡು. ನಿನ್ನ ಶ್ರೀಚರಣಗಳ ಪ್ರಭಾವ ಅಂಥದ್ದಪ್ಪ. ನೀನು ಈ ನಿರ್ಜನ ಪ್ರದೇಶಕ್ಕೆ ನಿನ್ನ ಶ್ರೀಚರಣಗಳ ಸ್ಪರ್ಶ ಆಗಿದೆ. ಇವತ್ತು ಒಳ್ಳೆಯ ಪ್ರದೇಶ ಆಗಿಬಿಡುತ್ತೆ. ಈ ಅಹಲ್ಯೆ ಶಿಲಾರೂಪದಲ್ಲಿದ್ದಾಳಲ್ಲ, ಇವಳ ಮೇಲೆ ನಿನ್ನ ಪಾದಸ್ಪರ್ಶ ಆಗಲಿ, ಅವಳು ಉದ್ಧಾರ ಆಗಿಬಿಡ್ತಾಳೆ ಅಂಥೇಳಿ ಆ ಶಿಲೆಯ ಮೇಲೆ ಶ್ರೀರಾಮ ಪ್ರಭು ರಾಮನ ಶ್ರೀಚರಣಗಳ ಸ್ಪರ್ಶ ಆಗುತ್ತೆ. ಅಹಲ್ಯೆ ಎಂದಿನಂತೆ ಅವಳು ಎದ್ದು ನಿಲ್ತಾಳೆ, ಪುನೀತಳಾಗುತ್ತಾಳೆ. ಇದೆಲ್ಲದನ್ನು ಜ್ಞಾನದೃಷ್ಟಿಯಿಂದ ಗೌತಮ ಮಹರ್ಷಿಗಳು ಎಲ್ಲ ನೋಡ್ತಾ ಇರ್ತಾರೆ. ಆವಾಗ ಗೌತಮರು ಆಶ್ರಮಕ್ಕೆ ಬರ್ತಾರೆ. ಅಹಲ್ಯೆ ಗೌತಮರ ಮರು ಸಮಾಗಮ ಅಲ್ಲೇ ಆಗತ್ತೆ. ಆ ದಂಪತಿಗಳು ರಾಮನನ್ನು ಸತ್ಕರಿಸ್ತಾರೆ, ಸಂತೋಷ ಪಡ್ತಾರೆ. ಅಹಲ್ಯೆ ಶಾಪ ವಿಮೋಚನೆಯ ಪ್ರಕರಣದಲ್ಲಿ ಶ್ರೀರಾಮನ ಆ ಪಾದದ ಪ್ರಭಾವ ವ್ಯಕ್ತವಾಯಿತು. ಅದನ್ನೇ ಒಬ್ಬ ಜ್ಞಾನಿಗಳು ಹೇಳ್ತಾರೆ, ಆ ಪ್ರಭು ರಾಮಚಂದ್ರನ ದಿವ್ಯ ತಿರುಮೇನಿ ಇದೆಯಲ್ಲ, ಒಂದೊಂದು ಅಂಗವೂ ಅಂತಹ ಸೌಂದರ್ಯವಾದ ಪುಂಸಾಂ ಮೋಹನ ರೂಪಾಯ, ಕೈವಣ್ಣಂ ಅಂಗ ಕಂಡೇನ್ ಕಾಲ್ವಣ್ಣಂ ಇಂಗ ಕಂಡೇನ್ ಅಂತ ಒಬ್ಬ ಜ್ಞಾನಿಗಳು ಹೇಳ್ತಾರೆ. ಎಲ್ಲಿ ಕೈವಣ್ಣನ ಕಂಡರು ಅಂದರೆ ತಾಟಕಾವಧೆ ಆಯ್ತಲ್ಲ, ಅಲ್ಲಿ ಒಂದೇ ಒಂದು ಬಾಣದಿಂದ ಆ ತಾಟಕೆಯನ್ನು ವಧೆ ಮಾಡಿಬಿಟ್ರು. ಅಲ್ಲಿ ಅವನ ಆ ಹಸ್ತದ ಕೈಯಿನ ಆ ಒಂದು ಪ್ರಭಾವವನ್ನು ಕಂಡೆ. ಇಲ್ಲಿ ಕಾಲ್ವಣ್ಣಂಗೆ ಕಂಡೆ. ನಿನ್ನ ತಿರುವಡಿಗಳ ಸ್ಪರ್ಶ ಆಯಿತಲ್ಲ, ಶಿಲೆ ಆಗಿದ್ದಳು, ಅವಳ ಎದ್ದು ನಿಂತ್ಕೊಂಡ್ಬಿಟ್ಲು. ಇಂತಹ ಪಾದುಕಾ ಪ್ರಭಾವ ನಿನ್ನದು ಅಂತ ಒಬ್ಬರು ಜ್ಞಾನಿಗಳು ಹೇಳ್ತಾರೆ. ಮುಂದೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಮುಂದಿನ ಕಥೆಯನ್ನು ನಾಳೆ ನಾವು ನೋಡೋಣ. ರಾಮಕಥೆ ಶುಭೋದಯ 2 ಪ್ರಾರಂಭ ಆಗಿ 50 ದಿವಸಗಳಾಯಿತು, 50 ಸಂಚಿಕೆ ಆಯಿತು. ಇವತ್ತಿನ ಸಂಚಿಕೆ 51ನೇ ಸಂಚಿಕೆ. ನಿಮ್ಮ ಹತ್ರ ನಿಜ ಹೇಳ್ತೀನಿ, ನಾನು ಇದನ್ನು ಯೋಚನೆ ಮಾಡೇ ಇರಲಿಲ್ಲ. ಯಾವಾಗಲೂ ನಮ್ಮ ಹಿರಿಯರು ಆ ಶುಭೇಚ್ಛೆಗಳು ಸಫಲ ಆಗುತ್ತೆ.
ನನಗೆ ಯಾವಾಗಲೂ ನನ್ನ ಪೂರ್ವಾಶ್ರಮದ ಮಾತುಶ್ರೀಯವರ ಸ್ಮರಣೆ ಆಗುತ್ತೆ. ಅವರಿರಬೇಕಾಗಿತ್ತು, ಅವರು ಈ ರಾಮಕಥೆಯನ್ನು ಕೇಳಬೇಕಾಗಿತ್ತು. ನಾನು ಅವ್ರ ಮಾತು ಕೇಳಲಿಲ್ಲ. ನೀನು ರಾಮಕಥೆ ಹೇಳು, ನಾನು ಕೇಳ್ತೀನಿ ಅಂತಿದ್ದರು. ಈಗ ಅವರು ಪರಮಪದದಲ್ಲಿ ಈ ರಾಮಕಥೆಯನ್ನು ಕೇಳ್ತಾ ಇದ್ದಾರೆ ಅನ್ನೋಂಥ ಅನುಭವ ನನಗೆ. ಇವತ್ತು 51ನೇ ಸಂಚಿಕೆ ಪ್ರಾರಂಭ. ಪ್ರಭು ರಾಮಚಂದ್ರನ ಅನುಗ್ರಹದಿಂದ, ಸ್ವಾಮಿ ರಾಮಾನುಜರ ಅನುಗ್ರಹದಿಂದ ಈ ರಾಮಾಯಣ ಪಟ್ಟಾಭಿಷೇಕ ಆಗಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆ. ಪ್ರತಿನಿತ್ಯ ಇದನ್ನು ಒಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದು ನಿಯಮ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪೂಜೆ ಥರ ಮಾಡ್ಕೊಂಡಿದ್ದಾರೆ. ಅದೆಲ್ಲವೂ ಪ್ರಭು ರಾಮಚಂದ್ರನ ಪ್ರಭಾವ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾರಾಮ ರಾಮ ಗುಣ ಸೀಮಾ